2x2 ಇರಬೇಕು. ಯಾಕೆ ಅಂತಂದರೆ ಕೆಲವರಿಗೆ 1 ಅಡಿಗಿಂತ ಚೆಸ್ಟ್ ದೊಡ್ಡದಿರುತ್ತೆ, ಆಗ್ತಾಯಿತಾ? ಸೊ ಇಲ್ಲಿ ಯಾವಾಗಲೂ ಶೋಲ್ಡರ್ ಫಿಕ್ಸ್ ಮಾಡ್ಕೊಳ್ಳೋದು, ತಲೆ ಕೆಳಗಿರಬೇಕು. ಇಲ್ಲಿ 3 ಇಂಚು ಸರಿ. ಅದಕ್ಕೋಸ್ಕರ ಎಲ್ಲರೂ ಸರ್ವಾಂಗಾಸನ ಮಾಡಿ 10 ದರಿ ಮಾಡ್ತಿದ್ವಿ. ನಮ್ದು ಇನ್ನೊಂದು ದರಿ ಕೊಟ್ಟಿದ್ದಾರೆ ಗ್ರೀನ್ ಕಲರ್, ಅಲ್ಲೇ ಇದೆ ಅದೇ ತೊಳಿ ಅದಂಗೆ ಕಂಪ್ಲೀಟ್ ನಾರ್ಮಲ್ ಆಗ್ತದೆ. ಮಾತ್ರೆ ಇಲ್ಲದಾಗಿ ಜೀವನ ನಡೆಸಬೇಕಾದಂಥ ಸರ್ವಾಂಗಾಸನ ಮಾಡ್ತಾರೆ. ಹಾಗಾಗಿ ಸರ್ವಾಂಗಾಸನ ಭಾರಿ ಪರ್ಫೆಕ್ಟಾಗಿ ಕಲಿಬೇಕು. ಇತರೆ ಆಸನಗಳಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಆದರೂ ಏನೂ ತೊಂದರೆ ಆಗಲ್ಲ. ಆದರೆ ಈ ಆಸನ ಮಾತ್ರ ತಪ್ಪು ಮಾಡಲೇಬಾರದು. ಸರಿ ಮಾಡಿ ನಿಧಾನ ನೋಡಿ, ಶೋಲ್ಡರ್ ಜಾಯಿಂಟ್ ಇಲ್ಲಿ ಫಿಕ್ಸ್ ಆಯಿತು. ದೇಹ ಮೇಲಕ್ಕೆ ಹೋದಾಗ ಹತ್ತಿರಕ್ಕೆ ಬರುತ್ತೆ. ಇದನ್ನ ನೀವು ಇದು ಮಾಡಬಾರ್ದು, ಮೈಂಡ್ ಮಾಡಬೇಕು. ಶರೀರ ಫುಲ್ ಆಸನಕ್ಕೆ ಹೋದಾಗ ದೇಹ ಇದು ಈ ಥರ ಜಾಸ್ತಿ ಸಮಯ ಡ್ರೈನೆಸ್ ಕ್ರಿಯೇಟ್ ಆಗುತ್ತೆ. ಅರ್ಥ ಮಾಡಿ. ಈ ಎಲ್ಬೋ ಇದೆಯಲ್ವಾ, ಈ ಎಲ್ಬೋ ಹಿಂಗೆ ಹೊರಗಡೆ ಬರಬಾರ್ದು. ಎಲ್ಬೋ ಈಗ ನೋಡಿ 7th ರಿಬ್ ಇಲ್ಲಿ. ಇದು ಇಂಪಾರ್ಟೆಂಟ್, ನೋಡ್ಕೊಳ್ಳಿ. ಎಲ್ಬೋ ಹಿಂಗೆ ಟಚ್ ಆಗಬೇಕು ಒಳಗೆ, ಹಿಂಗೆ ಹೋಗ್ಬಾರ್ದು, ಹಿಂಗೆ ಹೋಗ್ಬೇಕು, ಹಿಂಗೆ ಒಳಗೆ. ಈ ಕೊನೆಯ ರಿಬ್ನ ಟಚ್ ಮಾಡಬೇಕು, ಒಳಗೆ ಹೋಗ್ಬೇಕು, ಒಳಗೆ ಟಚ್ ಆಗಬೇಕು. ಓಕೆನಾ? ಕಾಲು ಮಾಡ್ತಾ ಇದೆ ಅಷ್ಟು. ನಿಧಾನ ಕಾಲು ಮಂಡಿ ಎತ್ತಬೇಕು, ಮಂಡಿ ಎತ್ತ. ಈಗ ನಿಧಾನ ಸೊಂಟ ಎತ್ತ, ಕೈಲಿ ಕೈ, ಸೊಂಟ ಕೈಲಿ ಎತ್ತ ಕೈಲಿ. ವೆರಿ ಗುಡ್. ಎಲ್ಬೇಡ. ಓಕೆ. ಎಲ್ಬೋ ಎತ್ತ, ಸೊಂಟ ಎತ್ತು ಸೊಂಟ, ಎತ್ತು ಸೊಂಟ. ಹಾಗೆ ಇಟ್ಕೋ, ಸೊಂಟ ಹಿಂಗಿರ್ತ, ಹಂಗೆ ಪಟಾಕ್ಸ್ ಇರ್ತ, ಹಂಗೆ. ಅಗಲ ಮಾಡಬೇಡ ಕೈನ, ಈ ಕೈ ಅಗಲ ಮಾಡಬೇಡ, ಕೈ ಒಳಗೆ ಬರಲಿ, ಒಳಗೆ ಇರಲಿ. ಎದ್ದು ನಿಧಾನ ನೋಡಿ. ನಿಧಾನ ಕಾಲ್ ಮೇಲೆ ಮಾಡು, ಕಾಲ್ ಮಾಡು, ಕಾಲ್ ಮೇಲೆ ನೇರ ಮಾಡು. ಹಾಗೆ. ವೆರಿ ಗುಡ್. ನಿಧಾನಕ್ಕೆ ಎತ್ತಿಂಗ್ ಮೇಲಕ್ಕೆ. ಇದು ಕೈ ಹೊರಗಡೆ ಬಂತಲ್ವಾ, ರಿಲೀಸಾಗಿ ಬರುತ್ತೆ. ಈಗ ಭಾರ ತಗೊಳುತ್ತೆ ನೋಡು, ಇಲ್ಲಿ ನೋಡ್ಕೊಳ್ಳಿ. ಇಡೀ ಶರೀರದ ಭಾರ ಕುತ್ತಿಗೆಯಲ್ಲಿ ಇಲ್ಲ, ಇದೇ ಪಕ್ಷದಲ್ಲಿ ಶೋಲ್ಡರ್ ಜಾಯಿಂಟ್, ಎಲ್ಬೋ ಜಾಯಿಂಟ್ ಮೇಲೆ ಮಾತ್ರ ಇರಬೇಕು. ಹಾಯ್ ಫ್ರೆಂಡ್ಸ್, ನೋಡಿದ್ರಲ್ಲ ನಮ್ಮ ಡಾಕ್ಟರ್ ಆದಂತಹ ಜಯರಾಮ್ ಸರ್ ಅವರು ಈ ಸರ್ವಾಂಗಾಸನದ ಬಗ್ಗೆ ಎಷ್ಟೆಲ್ಲ ಮಾಹಿತಿ ನೀಡಿ ಏನೆಲ್ಲ ಬೆನಿಫಿಟ್ಸ್ ಇದೆ ಹಾಗೂ ಏನೆಲ್ಲ ಉಪಯೋಗಗಳಿವೆ ನಮ್ಮ ದೇಹಕ್ಕೆ ಮತ್ತು ನಮ್ಮ ಆರೋಗ್ಯಕ್ಕೆ ಅಂತ ಇಷ್ಟು ನೀಟಾಗಿ ಹಾಗೂ ಈ ಸರ್ವಾಂಗಾಸನ ಹೇಗೆ ಮಾಡ್ಬೋದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಾರೆ. ಹೀಗೆ ಇನ್ನೂ ಹಲವಾರು ಯೋಗಾಸನದ ಬಗ್ಗೆ ಮಾಹಿತಿಗಳನ್ನು ನೀಡ್ತಾ ಹೋಗ್ತಾರೆ. ಅದರಿಂದ ಏನೇನು ಬೆನಿಫಿಟ್ಸು ಮತ್ತು ಏನೇನು ಉಪಯೋಗಗಳಿವೆ ಅನ್ನೋದು ತುಂಬ ನೀಟಾಗಿ ತಿಳಿಸ್ಕೊಬರ್ತಾರೆ. ಇನ್ನೂ ಮುಂತಾದ ವಿಡಿಯೋಗಳಿಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಫಾಲೋ ಮಾಡಿ.